ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಬೈಕ್ ರೈಡ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇರೋದು ಅಂತ ನಾನು ಆನ್ ದ ವೇ ಹೇಳ್ತೀನಿ. ಸೊ ಸದ್ಯಕ್ಕೆ ಇವಾಗ ಟೈಮ್ ಬಂದು 6 ಗಂಟೆ. ನಾನು ಹೋಗ್ತಿರೋ ಪ್ಲೇಸ್ ಬಂದು ಬ್ಯಾಂಗ್ಳೂರಿಂದ ಸುತ್ತಮುತ್ತನೇ ಇರೋದು. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಐ ಹೋಪ್ ಯು ಗೈಸ್ ಎಂಜಾಯ್ ದ ವಿಡಿಯೋ. ಸದ್ಯಕ್ಕೆ ಶಾರ್ಟ್ ರೈಡ್ ಆಗಿರೋದ್ರಿಂದ ನಾನು ಕೆಲವು ಐಟಮ್ಸ್ಗಳನ್ನ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಐ ವಿಲ್ ಶೋ ಯು ವಾಟ್ ಆರ್ ದ ಥಿಂಗ್ಸ್ ದಟ್ ಐ ಆಮ್ ಕ್ಯಾರಿಂಗ್ ಔಟ್. ದಟ್ಸ್ ಮೈ ರೈಡಿಂಗ್ ಜಾಕೆಟ್ ಫ್ರಮ್ ಸೋಲೇಸ್. ಇದು ಟ್ಯಾಂಕ್ ಬ್ಯಾಗ್, ಇದು ಫ್ರಮ್ ಸೋಲೇಸ್. My helmet, my GoPro, and this is camera bag and tripod, and these are my shoes. And ನಾನು ಕ್ಯಾಮ್ರಾ ಬ್ಯಾಗ್ನ ತೊಗೊಂಡೋಗ್ತಾ ಇಲ್ಲ, ಯಾಕಂದರೆ ಶಾರ್ಟ್ ರೈಡ್ ಆಗಿರೋದ್ರಿಂದ ನಾನು ಕ್ಯಾಮ್ರಾನೆಲ್ಲ ನಾನು ಟ್ಯಾಂಕ್ ಬ್ಯಾಗಲ್ಲೇ ಶಿಫ್ಟ್ ಮಾಡಿದ್ದೀನಿ. ಅದನ್ನು ಬಿಟ್ಟು ಬೇರೆ ಎಲ್ಲನೂ ಕ್ಯಾರಿ ಮಾಡ್ತಾ ಇದ್ದೀನಿ. So I hope you guys like the video. If you do, please hit the like button. Please watch till the end. And ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ and notification bellನ ಆಲ್ ಅಲ್ಲಿ ಇಡಿ, so that ನನ್ನ ಎಲ್ಲ ಅಪ್ಕಮಿಂಗ್ ಟ್ರಾವೆಲ್ ವೀಡಿಯೋಸ್ಗಳನ್ನ ನೀವು ಫಸ್ಟ್ ನೋಡ್ಬೋದು. So see you on the ride. Okay, Ona, let's go. Okay, finally we are off for a ride after a long time. Even ನಾವು ಲಾಸ್ಟ್ ಲಾಗ್ ಮಾಡಿದ್ದು ಎಲ್ಲೂ ಹೊರಡೆ ಹೋಗಿಲ್ಲ, ಜಸ್ಟ್ ಬೈಕ್ ರಿವ್ಯೂಗೋಸ್ಕರ ವಿತಿನ್ 20-30 ಕಿಲೋಮೀಟರ್ಸಲ್ಲಿ ಹೋಗಿದ್ದು. ಸೊ ಐ ಶುಡ್ ಸೇ ದಿಸ್ ಇಸ್ ಮೈ ಆ್ಯಕ್ಚುಯಲ್ ಟ್ರಾವೆಲ್ ಲಾಗ್ ವೇರ್ ಐ ಆಮ್ ಗೋಯಿಂಗ್ ಟು ಅ ಬ್ಯೂಟಿಫುಲ್ ಲೊಕೇಶನ್ which is called Maralwadi Dam. Okay, so already traffic ಎಲ್ಲ ಸ್ಟಾರ್ಟ್ ಆಗಿದೆ. ನೋಡೋಣ. I don't know, the time is now 7:09. Okay, 7:10. Let's see, I'll reset the trip to 0. Okay, it's 0 now. ನೋಡೋಣ ಇಲ್ಲಿಂದ ಎಕ್ಸಾಕ್ಟಾಗಿ ಎಷ್ಟು ಕಿಲೋಮೀಟರ್ ಇದೆ ಅಂತ ಅಂದ್ಬಿಟ್ಟು. Right now we are in Saraki ಸಿಗ್ನಲ್. ಇನ್ ಕೇಸ್ ನೀವೇನಾದರೂ BTM ಲೇಔಟ್ ಆ ಥರ ಏನಾದ್ರು ಬಂದರೆ ಈ ಸೈಡ್ ಲೆಫ್ಟ್ ಸೈಡಿಂದ ಬರ್ತೀರಾ. ಹೊಸಕರಹಳ್ಳಿ ಕ್ರಾಸ್, ನಾಯಂಡಹಳ್ಳಿ, ವಿಜಯನಗರ ಈ ಸೈಡಿಂದ ಬಂದರೆ ರೈಟ್ ಸೈಡ್ ಬರ್ತೀರಾ. ಸೊ ಈ ಸಿಗ್ನಲ್ ಬಂದು ಡಿವಿಯೇಷನ್ ತೊಗೊಬೇಕಾಗುತ್ತೆ. ಆ್ಯಂಡ್ ನಾವು ಇವಾಗ ಹೋಗ್ತಿರೋದು ಫ್ರಮ್ ಬನಶಂಕರಿ ಆಲ್ ದ ವೇ ಟು ಹಾರೋಹಳ್ಳಿ. ಫ್ರಮ್ ಹಾರೋಹಳ್ಳಿ ವಿ ಹ್ಯಾವ್ ಟು ಟೇಕ್ ಎ ಡಿವಿಯೇಷನ್. ಸೊ ವಿ ಆರ್ ಗೋಯಿಂಗ್ ವಯಾ ಕನಕಪುರ ರೋಡ್. ಓಕೆ, ವೆದರ್ ಅಂತೂ ಸಕ್ಕತ್ತಾಗಿದೆ. ಕೂಲ್. ಫ್ರಮ್ ಆಲ್ಮೋಸ್ಟ್ 1 ವೀಕಿಂದ ಬ್ಯಾಂಗ್ಳೂರಲ್ಲಿ ವೆದರ್ ತುಂಬಾ ಖರಾಬಾಗಿತ್ತು. ವರ್ಸ್ಟ್ ಅಂದರೆ ವರ್ಸ್ಟ್. ಸೊ ಗೊತ್ತಾಗ್ತಿರ್ಲಿಲ್ಲ ಎಕ್ಸಾಕ್ಟ್ಲಿ ಯಾವ ಥರ ವೆದರ್ ಇರ್ತಿತ್ತು ಅಂತ ಅಂದ್ಬಿಟ್ಟು. ನಾನಂತೂ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಒಂದು 4 ಗಂಟೆಗೆ ಎದ್ದು ಒಂದು 3 ಸಲ ಆಚೆ ಬಂದು ನೋಡಿದ್ದೀನಿ ವೆದರ್ ಹೇಗಿದೆ, ಎಲ್ಲಿ ಮಳೆ ಬಂದ್ಬಿಡುತ್ತೋ ಅಂತ ಅಂದ್ಕೊಳ್ತಾ ಇದ್ವಿ. ಥ್ಯಾಂಕ್ಫುಲಿ ಮಳೆ ಬಂದಿಲ್ಲ. ವೆದರ್ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಸೂಪರ್ ಕೂಲ್ ಆಗಿದೆ. ವಾವ್, ಐ ಆಮ್ ಫೀಲಿಂಗ್ ಇಟ್. ಇನ್ನೂ ನಾವು ಬ್ಯಾಂಗ್ಳೂರು ಸಿಟಿ ಕ್ರಾಸ್ ಮಾಡಿಲ್ಲ. ಐ ಗೆಸ್ ನೈಸ್ ರೋಡ್ ದಾಟಾದಮೇಲೆ ರೋಡ್ ಚೆನ್ನಾಗಿರುತ್ತೆ ಆ್ಯಂಡ್ ವೆದರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೋಪ್ಫುಲಿ ಇವತ್ತೊಂದು ಸ್ವಲ್ಪ ಬಿಸಿಲು ಸ್ವಲ್ಪ ಲೇಟಾಗಿ ಬರಲಿ. ಓಹೋ ಗುರು, ಬಾಕ್ಲಾಕಮ್ಮ. ಹಾ ಸೂಪರ್. ಒಂದು ಕಾಲದಲ್ಲಿ BMTCನಲ್ಲಿ ಫುಟ್ ರೆಸ್ಟ್ ಹತ್ರ ನಿಂತ್ಕೊಂಡು ಹೋಗ್ತಿದ್ರು. ಇವಾಗ ನಮ್ಮ KSRTCನಲ್ಲೂ ಹತ್ಕೊಂಡು ಹೋಗ್ತಾವ್ರೆ. ಸದ್ಯಕ್ಕೆ ಫ್ಯೂಯಲ್ ಇಲ್ಲ. ಸೊ ಮುಂದೆ ನಾವು ಯೂಶ್ವಲಿ ಎಲ್ಲೇ ರೈಡ್ಗೆ ಹೋಗ್ಬೇಕಂದ್ರೂ ನೈಸ್ ರೋಡ್ ಹತ್ರ ಒಂದು ಶೆಲ್ ಪೆಟ್ರೋಲ್ ಬಂಕ್ ಇದೆ. ಸೊ ಅಲ್ಲಿಂದ ಫ್ಯೂಯಲ್ ಹಾಕ್ಸ್ಕೊಂಡು ಹೋಗಬೇಕು.
ಲೆಫ್ಟ್ ಸೈಡಲ್ಲಿ ಧೂಳು ಎಬ್ಬಿಸ್ಕೊಂಡು ಹೋಗ್ತಾನೆ ಬ್ರೀಝಾ. ಹಾಂ ಓಕೆ, ನಮ್ಮ ಕನಕಪುರ ರೋಡು ಒಂದಾನೊಂದು ಕಾಲದಲ್ಲಿ ಸಕಲಾಗಿತ್ತು, ತುಂಬ ಚೆನ್ನಾಗಿತ್ತು. ಇವಾಗ ಮೆಟ್ರೋ ವರ್ಕಿಂದ ಸ್ವಲ್ಪ ಹಳ್ಳಗಳು, ಸ್ವಲ್ಪ ಅಲ್ಲ ಆ್ಯಕ್ಚುಲಿ ತುಂಬಾ ಹಳ್ಳಗಳು ಜಾಸ್ತಿ ಇದೆ. ಐ ಹೋಪ್ ಈ ಮೆಟ್ರೋ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟಾಗಿ ಮುಗಿದು ಈ ರೋಡೆಲ್ಲ ಫುಲ್ಲು ನೀಟಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಇನ್ನು ಎಷ್ಟು ದಿನ ಆಗುತ್ತೋ, ಯಾಕಂದರೆ ಕನಕಪುರ ಸುತ್ತಮುತ್ತ ತುಂಬಾ ಪ್ಲೇಸಸ್ಗಳಿದೆ. ಸೊ ನಾವಿಲ್ಲಿ ರೆಗ್ಯುಲರಾಗಿ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಆ್ಯಂಡ್ ನನ್ನ ನೇಟಿವ್ ಪ್ಲೇಸ್ ಬಂದುಬಿಟ್ಟು ಕನಕಪುರ ಹತ್ರನೇ ಇರೋದು. ಸೊ ಇದೊಂಥರ ನನಗೆ ರೆಗ್ಯುಲರ್ ರೂಟ್. ಸೊ ಈ ರೋಡೆಲ್ಲ ಚೆನ್ನಾಗಿ ಮಾಡಿದ್ರೆ ಆರಾಮಾಗಿ ಬೈಕ್ ರೈಡ್ ಮಾಡ್ಬೋದು. ಐ ಡೋಂಟ್ ನೋ, ನಾನು ಫಸ್ಟ್ ಟೈಮ್ ನನ್ನ ಗೋಪ್ರೋಗೆ ಮೈಕ್ನ ಕನೆಕ್ಟ್ ಮಾಡಿದ್ದೀನಿ. ಸೊ ಈ ಮೈಕ್ ಕ್ವಾಲಿಟಿ ಹೇಗಿದೆ ಅಂತ ಗೊತ್ತಿಲ್ಲ. ಸೊ ಇವಾಗ ಟೆಸ್ಟ್ ಮಾಡ್ತಾಯಿದ್ದೀನಿ, ನೋಡೋಣ. ಓಕೆ, ಆ ಕಡೆ ರೋಡ್ ಕ್ಲೋಸ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾವು ಈ ಸೈಡಿಂದ ಯೂ ಟರ್ನ್ ಮಾಡ್ಕೊಂಡು ಬಂದಿದ್ದೀವಿ. ಓಕೆ, ಸೊ ಇವಾಗ ಫ್ಯೂಯಲ್ ಹಾಕ್ಸೋಣ. ಹೆವಿ ಲೈನ್ ಇದೆ. ನೀನು ಹಾಕಿಸ್ಬೇಕಾ? ಇದೆಯಾ? ಓಕೆ. ಸೊ 500 ನಾರ್ಮಲ್ ಹಾಕ್ಬಿಡಿ ಸರ್. ಓಕೆ. ಓ ಮೈ ಗಾಡ್, ಆಲ್ಮೋಸ್ಟ್ 19ಗೆ ಇಳಿದಿದೆ. ಮೋಸ್ಟ್ಲಿ ಟೈರ್ ಏನಾದ್ರು ಹೊಗೆ ಆಗಿರ್ಬೋದಾ, ಪಂಚರ್ ಗಿಂಚರ್ ಏನಾದ್ರು ಆಗಿರ್ಬೋದು ಅನಿಸುತ್ತೆ. ಏರ್ ಕಮ್ಮಿ ಇತ್ತು ಅಂತ ಗೊತ್ತು, ಬಟ್ ಇಷ್ಟೊಂದು ಕಮ್ಮಿ ಇದೆ ಅಂತ ಗೊತ್ತಿರಲಿಲ್ಲ. ಓಕೆ, ನಾಟ್ ಬ್ಯಾಡ್. ಫ್ರಂಟ್ ಟೈರ್ ಆದರೂ ಸ್ವಲ್ಪ ಪರವಾಗಿಲ್ಲ. ಥ್ಯಾಂಕ್ ಯು. ಓಕೆ, ಚಲೋ ಲೆಟ್ಸ್ ಗೋ. ಆವಾಗಲೇ ಸ್ವಲ್ಪ ಬಿಸಿಲು ಲೇಟಾಗಿ ಬರಲಿ ಅಂತ ಅಂತಿದ್ದೆ. ಇವಾಗ ನೋಡಿದ್ರೆ ಫುಲ್ಲು ಮೋಡ ಬರ್ತಾಯಿದೆ. ಇವಾಗ ಬರೋ ಥರ ನೋಡಿದ್ರೆ ಬಿಸಿಲು ಬೇಗ ಬರಲಿ ಅಂತ ಪ್ರೇ ಮಾಡಬೇಕು ಇವಾಗ. ಓಕೆ, ನೀವೇನಾದರೂ ನೈಸ್ ರೋಡ್ ತೊಗೊಂಡು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದ್ರೂ ಈ ರೋಡ್ಗೆ ಜಾಯ್ನ್ ಆಗ್ತೀರಾ, ಅಥವಾ ಈ ಕಡೆ ಗೊರಗುಂಟೆಪಾಳ್ಯ ತುಮಕೂರು ರೋಡ್ ತೊಗೊಂಡ್ರು ಈ ಕನಕಪುರ ರೋಡ್ ಜಂಕ್ಷನ್ ಏನಿದೆ ಇಲ್ಲಿಗೆ ಜಾಯ್ನ್ ಆಗ್ತೀರಾ. ಸೊ ಇಲ್ಲಿಂದ ನೀವು ಡಿವಿಯೇಷನ್ ತೊಗೊಬೇಕಾಗುತ್ತೆ ಟುವರ್ಡ್ಸ್ ಕನಕಪುರ. ಓಕೆ, ಐ ಆಮ್ ಸ್ಟಿಲ್ ವೆಯ್ಟಿಂಗ್. ಆಕಾಶ ಯಾವಾಗ ಕ್ಲಿಯರ್ ಆಗಿ ನೀಲಿಯಾಗಿ ಕಾಣಿಸುತ್ತೆ ಅಂತ. ಇವಾಗ ಸದ್ಯಕ್ಕೆ ಮೋಡ ಕವಿದಿರುವ ವಾತಾವರಣ, ಬಟ್ ವೆದರ್ ಅಂತೂ ಸಖತ್ ಕೂಲ್ ಆಗಿದೆ. ನಾನೇನು ಥರ್ಮಲ್ ಲೈನರ್ ಏನು ಹಾಕಿಲ್ಲ. ಆ್ಯಕ್ಚುಲಿ ಒಳ್ಳೇದಾಯಿತು. ಮೋಸ್ಟ್ಲಿ ಥರ್ಮಲ್ ಲೈನರ್ ಏನಾದ್ರು ಹಾಕೊಂಡು ಬಂದಿದ್ದರೆ ಇಲ್ಲಿಂದ ಇಲ್ಲಿಗೆ ಇಷ್ಟೊತ್ತಿಗೆಲ್ಲ ಬೆವರು ಇಳ್ದೋಗ್ತಿತ್ತು. ಒಳ್ಳೇದಾಯಿತು, ಒಳ್ಳೆ ಫೀಲ್ ಇದೆ, ತಂಪಾದ ಗಾಳಿ. ಆಹಾ, ಅದಕ್ಕೆ ಅನ್ನೋದು ವಾರಕ್ಕೊಂದ್ಸಲ ಈ ಥರ ವೀಕೆಂಡ್ ರೈಡ್ ಹೋಗಬೇಕು ಅಂತ. ಎನಿವೇ ವೀಕೆಂಡ್ಗೆ ಒಂದ್ಸಲ ಆದರೂ ಇನ್ಮೇಲೆ ಹೋಗ್ತಾನೆ ಇರ್ತೀನಿ. ಸೊ ನೀವು ನೋಡ್ತಾ ಇರ್ತೀರಾ. ಆ್ಯಂಡ್ ಜಸ್ಟ್ ಅ ರಿಮೈಂಡರ್, ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಡಿ. ಯಾಕಂದರೆ ಈ ವಿಡಿಯೋ ಎಲ್ಲ ಮಾಡ್ತಿರೋದು ನಿಮಗೋಸ್ಕರ, ಆಬ್ವಿಯಸ್ಲಿ ನನಗೋಸ್ಕರ. ನಾನೇ ರೈಡ್ ಹೋಗ್ತಾ ಇರೋದು, ಬಟ್ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ನಿಮಗೋಸ್ಕರ. ಓಕೆ, ಇಲ್ಲೊಂದು ಕೆರೆ ಇದೆ, ಪರವಾಗಿಲ್ಲ. ಎಲ್ಲ ಫಿಶ್ ಎಲ್ಲನೂ ಮಾರ್ತಾ ಇರ್ತಾರೆ ಇಲ್ಲೇ. ಹಿಡ್ಕೊಂಬಂದು ಮಾಡ್ತಾರೆ ಇಲ್ಲಿ ಫಿಶು. ಅಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ. ನೀವು ಫ್ರೆಶ್ಶಾಗಿ ಏನಾದ್ರು ಮೀನು ಬೇಕು ಅಂತಂದರೆ ಇಲ್ಲಿ ಬಂದು ತೊಗೊಬೋದು. ಈ ರೋಡ್ ಆ್ಯಕ್ಚುಲಿ ಕನಕಪುರ ರೋಡ್ ನನಗೆ ತುಂಬ ಫೆಮಿಲಿಯರ್ ರೋಡ್. ಇದು ಮತ್ತು ರೆಗ್ಯುಲರಾಗಿ ಓಡಾಡ್ತೀನಿ ನಾನು ಈ ರೋಡಲ್ಲಿ.
ನಮ್ಮನೆ ಕನಕಪುರ ರೋಡಲ್ಲೇ ಇರೋದು, ಜೆ ಪಿ ನಗರ್. ಬಟ್ ಮೇಯ್ನ್ ಥಿಂಗ್ ಅಂದರೆ ನಮ್ಮ ಅಜ್ಜಿ ತಾತ ಮನೆ ಕನಕಪುರ ಹತ್ತಿರ ಇರೋದು. ಸೊ ಅದಕ್ಕೋಸ್ಕರ ಚಿಕ್ಕ ವಯಸ್ಸಿಂದ ಈ ರೋಡಲ್ಲಿ ಓಡಾಡಿ ಅಭ್ಯಾಸ. ಆ್ಯಂಡ್ ತುಂಬಾ ಚೇಂಜ್ ಇದೆ. ನಾವು ಚಿಕ್ಕ ವಯಸ್ಸಲ್ಲಿ ಓಡಾಡ್ತಿದ್ದಿದ್ದು ರೋಡ್ಗೂ ಇವಾಗಿರೋ ರೋಡ್ಗೂ ತುಂಬ ಅಂದರೆ ತುಂಬ ಚೇಂಜಸ್ ಇದೆ. ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಓಡಾಡಬೇಕಾದ್ರೆ ರೋಡ್ ಸುತ್ತ ಸೈಡಲ್ಲಿ ತುಂಬ ಮರಗಳಿರ್ತಿತ್ತು. ಬಟ್ ಇವಾಗ ರೋಡೆಲ್ಲ ತುಂಬ ದೊಡ್ಡದು ಮಾಡೋದಕ್ಕೋಸ್ಕರ ಮರಗಳೆಲ್ಲ ಕಡ್ದು ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಹೈವೇ ಎಲ್ಲ. ಬಟ್ ಅಟ್ಲೀಸ್ಟ್ ಈ ಕಡೆ ಸ್ವಲ್ಪ ಬೆಟರ್ ನೋಡಿ, ಸುತ್ತಮುತ್ತ ಎಲ್ಲ ಮರಗಳೆಲ್ಲನೂ ಇದೆ ಸಿಟಿ ಕಂಪೇರ್ ಮಾಡಿದ್ರೆ. ಇದಿನ್ನೂ ಸಿಟಿ ಲಿಮಿಟ್ಸ್ಗೆ ಸೇರುತ್ತೆ. ಇವಾಗ ಆರ್ಟ್ ಆಫ್ ಲಿವಿಂಗ್ ಹತ್ರ ಇದ್ದೀವಿ ನಾವು. ರವಿಶಂಕರ್ ಗುರೂಜಿ ಅವರ ಆರ್ಟ್ ಆಫ್ ಲಿವಿಂಗ್. ನಾನು ಇದುವರೆಗೂ ಒಂದ್ಸಲನೂ ಹೋಗಿಲ್ಲ ಇಲ್ಲಿ ಒಳಗಡೆ. ನೀವು ಹೋಗಿಲ್ವಾ? ನಂತರನೇನಾ ನೀವು? ಯು ಡೋಂಟ್ ವಾಂಟ್ ಟು ನೋ ಆರ್ಟ್ ಆಫ್ ಲಿವಿಂಗ್ ಆ್ಯಂಡ್ ಯು ವಾಂಟ್ ಟು ಲಿವ್ ಬೈ ಯುವರ್ ಸೆಲ್ಫ್. ಗೊತ್ತಿಲ್ಲ ನಾನೇನು ಮಾತಾಡ್ತಾ ಇದ್ದೀನಿ ಅಂತ. ಈ ದೇವಸ್ಥಾನ ಸಖತ್ತಾಗಿದೆ ಆ್ಯಕ್ಚುಲಿ. ಈ 3 ದೇವಸ್ಥಾನ ತುಂಬ ವರ್ಷದಿಂದ ಇದೆ, ನೋಡೋದಕ್ಕೆ ಸೂಪರ್ ಆಗಿದೆ ಆ್ಯಕ್ಚುಲಿ. ದೊಡ್ಡ ಮೂರ್ತಿಗಳಿದೆ. 3 ನನ್ನ ಫೇವ್ರೆಟ್ ದೇವರಲ್ಲಿ ಬೇರೆ ಭಾವ ಇಲ್ಲ. ಬಟ್ ಕೃಷ್ಣ, ಗಣೇಶ, ಆಂಜನೇಯ 3 ನನ್ನ ಫೇವ್ರೆಟ್ ದೇವರು. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಕಾರ್ಟೂನ್ ಸೀಸನ್ಸ್ ಅಂದರೆ ಬರೋದೇ ಆ 3 ದೇವ್ರ ಮೇಲೆ. ಸೊ ಅದಕ್ಕೋಸ್ಕರ ನನ್ನ ಫೇವ್ರೆಟ್. ಒಂಥರ ಡಿಫ್ರೆಂಟ್ ಫೀಲಿಂಗ್. ಬೇರೆ ದೇವ್ರುಗಳಿಗೆ ಕಂಪೇರ್ ಮಾಡಿದ್ರೆ ಈ 3 ದೇವ್ರಿಗೆ ಒಂಥರ ಸಪ್ರೇಟ್ ಬಾಂಡಿಂಗ್ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಚಿಕ್ಕ ವಯಸ್ಸಲ್ಲೆಲ್ಲ ಮಾತಾಡ್ತಾ ಇದ್ದೆ ನಾನು ಗಣೇಶ, ಕೃಷ್ಣ ಹತ್ರ ಎಲ್ಲ. ಒಳ್ಳೆ ಕೆಲಸ ಆಗಬೇಕಂದ್ರೆ ಗಣೇಶನ ಹತ್ರ ಮಾತಾಡ್ತಾ ಇದ್ದೆ. ಹುಡುಗಿ ವಿಷಯ ಏನಾದರೂ ಅದು ಇದು ಅಂತಂದರೆ ಸ್ವಲ್ಪ ನಿನ್ನ ಕಲೆ ಕೊಡಪ್ಪ ಅಂತ ಕೃಷ್ಣನ ಹತ್ರ ಮಾತಾಡ್ತಿದ್ದೆ. ಸಖತ್ ಫನಿಯಾಗಿದೆ ಅಲ್ಲ, ಸುಮ್ಮನೆ ಹೇಳಿದೆ ಹಂಗೆ. ನಾವು ಆ್ಯಕ್ಚುಲಿ ಸನ್ರೈಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಸನ್ರೈಸ್ಗೆ ಏನಾದ್ರು ಹೋಗೋ ಥರ ಏನಾದ್ರು ಪ್ಲ್ಯಾನ್ ಮಾಡಿಬಿಟ್ಟಿದ್ರೆ ಎಲ್ಲಿ ಸನ್ರೈಸು ಈ ಮೋಡದಲ್ಲಿ. ಸನ್ ಆಲ್ರೆಡಿ ರೈಸ್ ಆಗಿದ್ದಾನೆ, ಪತ್ತೇನೇ ಇಲ್ಲ, ಕಾಣಿಸ್ತಾನೆ ಇಲ್ಲ ಆಕಾಶದಲ್ಲಿ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಇದೆ ಅರ್ಲಿ ಮಾರ್ನಿಂಗಿಂದನೇ. ಯೂಶ್ವಲಿ ಕನಕಪುರ ರೋಡ್ ಯಾವಾಗಲೂ ಟ್ರಾಫಿಕ್ ಇರುತ್ತೆ. ನೀವು ವೀಕ್ ಡೇಸ್ ಆದರೂ ಬನ್ನಿ, ವೀಕೆಂಡ್ ಆದರೂ ಬನ್ನಿ. ಇನ್ನೊಂದು ನೋಟಿಸ್ ಮಾಡಿದ್ದೀರಾ ನೀವು? ಎಲ್ಲರೂ ಹೇಳ್ತಾರೆ ಓವರ್ಟೇಕ್ನ ನೀವು ರೈಟ್ ಸೈಡಿಂದ ಮಾಡಬೇಕು ಅಂತ. ಬ್ಯಾಂಗ್ಳೂರಲ್ಲಂತ ನಾವು ಅಪ್ರಾಣಿ ಸೀರಿಯಸ್ಲಿ ರೈಟ್ ಸೈಡಲ್ಲಿ ಓವರ್ಟೇಕ್ ಮಾಡೋದು ತುಂಬಾ ಕಷ್ಟ. ನೋಡಿ ಹಿಂಗೆ ಸ್ವಲ್ಪ ಜಾಗ ಸಿಕ್ಕಿದ್ರೂ ರೈಟ್ ಸೈಡ್ ಬರ್ತಾನೆ ಇರ್ತಾರೆ. ಸೊ ನಮ್ಮ ಬೈಕರ್ಸ್ಗೆ ಬೆಸ್ಟ್ ಅಂದರೆ ಲೆಫ್ಟ್ ಸೈಡ್ ಓವರ್ಟೇಕ್ ಮಾಡೋದೇ ಬೆಸ್ಟ್. ಹಾಗಂತ ಲೆಫ್ಟ್ ಸೈಡ್ ಜನಗಳು ಓಡಾಡ್ತಿರ್ತಾರೆ, ಸ್ವಲ್ಪ ಹುಷಾರಾಗಿ ಓವರ್ಟೇಕ್ ಮಾಡಿ, ನೋಡ್ಕೊಂಡು ಓವರ್ಟೇಕ್ ಮಾಡಿ. ರೈಟ್ ಆದರೂ ಹೋಗಿ, ಲೆಫ್ಟ್ ಆದರೂ ಹೋಗಿ, ಸೇಫಾಗಿ ಹೋಗಿ. ನೀವು ತೊಂದರೆ ತೊಗೊಬೇಡಿ, ಬೇರೆಯವ್ರಿಗೂ ತೊಂದರೆ ಕೊಡಬೇಡಿ. ಕಾಮನ್ ಸೆನ್ಸ್ ಯೂಸ್ ಮಾಡಿ ಅಷ್ಟೇ. ಓಕೆ, ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೈಕ್ಲಿಂಗು ಆ್ಯಕ್ಚುಲಿ ಒಂಥರ ಬೆಸ್ಟ್. ಚೆನ್ನಾಗಿರುತ್ತೆ ಸೈಕ್ಲಿಂಗ್ ಮಾಡೋದು. ನಂಗೆ ಸೈಕ್ಲಿಂಗೂ ಇಷ್ಟ. ಯಾವಾಗಾದ್ರೂ ಒಂದ್ಸಲ ಟ್ರೈ ಮಾಡಬೇಕು. ನಾನು ಸದ್ಯಕ್ಕೆ ಸೈಕಲ್ ಇಲ್ಲ, ನೋಡೋಣ ಫ್ಯೂಚರಲ್ಲಿ. ಇವಾಗಂತೂ ಇತ್ತೀಚೆಗೆ ಸಖತ್ ಟ್ರೆಂಡ್ ಆಗಿಬಿಟ್ಟಿದೆ. ಕೊರೋನಾ ಸ್ಟಾರ್ಟ್ ಆದಾಗಿಂದ ಯಾವಾಗ ಲಾಕ್ಡೌನ್ ಲಿಫ್ಟ್ ಆಯಿತು, ಆಲ್ಮೋಸ್ಟ್ ಎಲ್ಲರೂ ಸೈಕ್ಲಿಂಗ್ ಹಿಡಿದ್ಬಿಟ್ಟಿದ್ದಾರೆ. ಯಾರು ನನ್ನ ಫ್ರೆಂಡ್ಸ್ಗಳಲ್ಲಿ ಯಾರು ನೋಡಿದ್ರು ಎಲ್ಲರೂ ಹೊಸ ಸೈಕಲ್ ತೊಗೊಂಡು ರೈಡ್ ಹೋಗ್ತಾ ಇದ್ದಾರೆ. ಮನೆಯಲ್ಲೇ ಇದ್ದು ಏನು ತುಂಬ ಫ್ಯಾಟ್ ಗೈನ್ ಮಾಡಿಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಕರಗ್ಸೋಕ್ಕೆ ಹೋಗ್ತಾರೆ. ಒಂಥರ ಒಳ್ಳೇದು ಆ್ಯಕ್ಚುಲಿ, ಮಾಡಲಿ. ಈ ಕಡೆ ಟ್ರಾವೆಲ್ ಮಾಡ್ದಂಗೂ ಆಗುತ್ತೆ, ಆ ಕಡೆ ಎಕ್ಸಸೈಸ್ ಆದಂಗೂ ಆಗುತ್ತೆ. ಗುಡ್. ನಮ್ಮ ಬ್ಯಾಂಗ್ಳೂರು ಸುತ್ತಮುತ್ತ ಇರೋ ರೋಡ್ಗಳಲ್ಲಿ ಕನಕಪುರ ರೋಡ್ ಒಂದೇ ಆ್ಯಕ್ಚುಲಿ ಟೋಲ್ ಇಲ್ಲದೇ ಇರೋ ರೋಡ್ ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ. ಬಟ್ ಇವಾಗ ಇಲ್ಲೂ ಟೋಲ್ ಮಾಡ್ತಾ ಇದ್ದಾರೆ. ಇದೊಂಥರ ಫ್ರೀವೇ ರೂಟ್ ಇದು ಮೈಸೂರು ಹೋಗ್ಬೇಕಂತಂದರೆ. ಸದ್ಯಕ್ಕಿನ್ನೂ ಸ್ಟಾರ್ಟ್ ಆಗಿಲ್ಲ ಟೋಲು, ಬಟ್ ಇಲ್ಲಿಗೂ ಬರುತ್ತೆ. ರೆಡಿ ಮಾಡ್ತಾ ಇದ್ದಾರೆ ಟೋಲ್ನ. ಮೈಸೂರು ರೋಡಲ್ಲಿ ಹೋಗೋಕ್ಕೆ ಒಂಥರ ಬೋರಿಂಗ್ ಆ್ಯಕ್ಚುಲಿ ಮೈಸೂರಿಗೆ. ಈ ಕನಕಪುರ ರೋಡಲ್ಲಿ ಟ್ರೈ ಮಾಡಿ ಮೈಸೂರಿಗೆ ಹೋಗೋದಕ್ಕೆ, ಫುಲ್ ಅಡ್ವೆಂಚರಸ್ ಆಗಿರುತ್ತೆ. ಓಕೆ, ಲೆಫ್ಟ್ ಸೈಡಲ್ಲಿ ಆ್ಯಕ್ಚುಲಿ ಒಂದು ಕೆರೆ ಬರುತ್ತೆ, ಸಕ್ಕತ್ತಾಗಿ ಕಾಣಿಸುತ್ತೆ. ಇದೇನಾ ಅಥವಾ ನೆಕ್ಸ್ಟ್ ಕೆರೆನಾ? ಸೊ
ಸೋಮನಹಳ್ಳಿ ಕ್ರಾಸ್ ಮಾಡಾಯ್ತಲ್ಲ. ಹಾಂ, ಇಲ್ಲ, ಓ ಇದಲ್ಲ, ಓ ನೆಕ್ಸ್ಟ್ ಬರುತ್ತೆ. ಬಟ್ ವಾವ್, ಸಾಕತ್ತಾಗಿದೆ ನೋಡಿ. ಆಹಾ, ಇದು ಒಳ್ಳೆ ಚಿಕ್ಕ ವಯಸ್ಸಲ್ಲಿ ನಾವು ಡ್ರಾಯಿಂಗ್ ಮಾಡ್ತಿದ್ವಲ್ಲ ಆ ಥರ ಇದೆ. ಓಕೆ, ನಾನು ಹೇಳೋದು ಮತ್ತೆ, ನಾನು ಹೋಗ್ತಿರೋ ಪ್ಲೇಸ್ ಮರಳವಾಡಿ. ಆಲ್ಮೋಸ್ಟು ನಾವು ಅಂದರೆ ಕ್ಯಾಲ್ಕುಲೇಟ್ ಮಾಡಿರೋ ಪ್ರಕಾರ ನಮ್ಮ ಮನೆ ಅಂದರೆ ಸಾರಕ್ಕಿ ಸಿಗ್ನಲಿಂದ ಎಕ್ಸಾಕ್ಟ್ಲಿ 45 ಕಿಲೋಮೀಟರ್ಸ್ ಇದೆ. ಜಸ್ಟ್ 45. ಸೊ ಬನಶಂಕರಿ ಸುತ್ತಮುತ್ತ ಇರೋರಿಗೆ ಈ ಪ್ಲೇಸ್ ತುಂಬಾ ಹತ್ತಿರ. ಸೊ ನೋಡೋಣ, ಆಲ್ರೆಡಿ ಇವಾಗ 20 ಕಿಲೋಮೀಟರ್ಸ್ ಬಂದಿದ್ದೀವಿ. halfway up. Let's go. ಸ್ವಲ್ಪ ಮೋಡ ಎಲ್ಲ ಕ್ಲಿಯರ್ ಆಗಿ ಸ್ವಲ್ಪ ಕ್ಲಿಯರ್ ಸ್ಕೈಗಳು ಬಂದರೆ ಚೆನ್ನಾಗಿರುತ್ತೆ. ಓಕೆನಾ? ಹೆಂಗಿದೆ ನಿದ್ದೆ ಬರ್ತಾ ಇದೆಯಾ ಏನು? ಓಕೆ ಅಲ್ಲ? ಸೂಪರ್. ಓಕೆ, ನಮ್ಮ ದಿಲೀಪ ಓಕೆ ಅಂತಂದ.